ಎಲ್ಲರಿಗೂ ನಮಸ್ಕಾರಗಳು. ಭಾರತದ 75ನೇ ಸ್ವತಂತ್ರ ದಿನಾಚರಣೆಯ ಅಮೃತ ಮಹೋತ್ಸವದ ಅಂಗವಾಗಿ ಆಜಾದಿ ಕಾ ಅಮೃತ ಮಹೋತ್ಸವವನ್ನು ಸಹ ನಮ್ಮ ಜಿಲ್ಲೆಯಲ್ಲಿ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಹರ್ ಘರ್ ತಿರಂಗ ಅಭಿಯಾನದಡಿಯಲ್ಲಿ ಆಗಸ್ಟ್ 13ರಿಂದ 15ರವರೆಗೆ ಪ್ರತಿಯೊಂದು ಮನೆ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸುವ ಕಾರ್ಯಕ್ರಮವನ್ನು ಸಹ ನಾವು ಮಾಡಿಕೊಂಡಿದ್ದೀವಿ. ಸೊ ಈ ಅಭಿಯಾನವನ್ನು ಯಶಸ್ವಿಗೊಳಿಸಲಿಕ್ಕೆ ನಾವು ಈಗಾಗಲೇ ಒಂದಿಷ್ಟು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೀವಿ. ಒಂದನೇದಾಗಿ ನಮ್ಮಲ್ಲಿ 1 ಕಿಲೋಮೀಟರ್ ಉದ್ದದ ರಾಷ್ಟ್ರಧ್ವಜವನ್ನು ನಾವು ಸ್ಟಿಚ್ ಮಾಡಿಸಿದ್ವಿ. ಅದನ್ನು ಪ್ರತಿಯೊಂದು ಪಟ್ಟಣ ನಗರದಲ್ಲಿ ಒಂದೊಂದು ದಿವಸ 1 ಕಿಲೋಮೀಟರ್ ರಾಷ್ಟ್ರಧ್ವಜದೊಂದಿಗೆ ವಾಕಥಾನನ್ನು ನಾವು ಈಗಾಗಲೇ ಎಲ್ಲ ಕಡೆ ಮಾಡಿದ್ದೀವಿ. ಇನ್ನು ಎರಡನೇದು ಆಗಸ್ಟ್ 4ನೇ ತಾರೀಕು ಸೈಕಲ್ ಜಾಥಾವನ್ನು ಜಿಲ್ಲಾ, ತಾಲೂಕು ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈಗಾಗಲೇ ನಾವು ಮಾಡಿದ್ವಿ. ಇನ್ನು ಮೂರನೇದಾಗಿ 10ನೇ ತಾರೀಕು ಬುಧವಾರ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಪ್ರಭಾತ್ ಫೇರಿಯನ್ನು ಸಹ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಇದರ ಮೂಲಕ ಎಲ್ಲ ಶಾಲಾ ಮತ್ತು ಕಾಲೇಜು ಹುಡುಗರಿಂದ ಸಾರ್ವಜನಿಕರಲ್ಲಿ 13 ಮತ್ತು 14, 15ರಂದು ಮನೆ ಮೇಲೆ ರಾಷ್ಟ್ರಧ್ವಜವನ್ನು ಆರಿಸಬೇಕನ್ನೋ ವಿಚಾರದ ಅರಿವನ್ನು ಮೂಡಿಸಲಿಕ್ಕೆ ಪ್ರಭಾತ್ ಫೇರಿಯು ಸಹ 10ನೇ ತಾರೀಕಿನಂದು ಆಗ್ತಾಯಿದೆ. ಮುಂದುವರೆದು 11ನೇ ತಾರೀಕು ಏರ್ಫೋರ್ಸ್ ಸ್ಟೇಷನ್ ಬೀದರ್ದವರಿಂದ ಏರ್ ಶೋವನ್ನು ಸಹ ನಾವು ಮುಂಜಾನೆ 9 ಗಂಟೆಗೆ ಆರ್ಗನೈಸ್ ಮಾಡಿದ್ವಿ. ಅದು 11ನೇ ತಾರೀಕು ಇರ್ತೈತಿ. ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದ ಅಂಗವಾಗಿ ನಾವು ಬೀದರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ 100 ಅಡಿ ಧ್ವಜಸ್ತಂಭವನ್ನು ಸಹ ನಾವು ರೆಡಿ ಮಾಡ್ತಾಯಿದ್ದೀವಿ. ಅವತ್ತು ಆಗಸ್ಟ್ 15ಕ್ಕೆ ಅದನ್ನು ನಾವು ಫ್ಲ್ಯಾಗ್ ಹಾಸ್ಟ್ ಸ್ಟೇಡಿಯಂದಲ್ಲಿ ಮಾಡ್ತೀವಿ. ಮತ್ತು 15th ಆಗಸ್ಟು ನಾವು ಪೊಲೀಸ್ ಗ್ರೌಂಡ್ನಿಂದ ಸ್ಟೇಡಿಯಂವರೆಗೆ ನಾವು 1 ಕಿಲೋಮೀಟರ್ ಉದ್ದದ ರಾಷ್ಟ್ರಧ್ವಜದೊಂದಿಗೆ ನಾವು ಅವತ್ತು ಎಲ್ಲರೂ ನಡ್ಕೊಂಡು ಇಲ್ಲಿಗೆ ಬಂದು ನಾವು ರಾಷ್ಟ್ರಧ್ವಜವನ್ನು ಹಾರಿಸುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅಷ್ಟೇ ಅಲ್ಲದೆ ಬಸವ ಕಲ್ಯಾಣ ಫೋರ್ಟ್ ಮೇಲೇನು ಸೆಪ್ಟೆಂಬರ್ 17ಕ್ಕೆ 100 ಫೀಟ್ ಉದ್ದದ ರಾಷ್ಟ್ರಧ್ವಜವನ್ನು ಸಹ ನಾವು ಹಾರಿಸಲಿಕ್ಕೆ ಅದನ್ನು ಪ್ಲ್ಯಾನನ್ನು ಮಾಡಿಕೊಂಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 2,80,000 ಮನೆಗಳ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸುವ ಗುರಿಯನ್ನು ನಾವು ಇಟ್ಕೊಂಡಿದ್ದೀವಿ. ಎಲ್ಲರ ಮನೆಗಳ ಮೇಲೆ ರಾಷ್ಟ್ರಧ್ವಜ ಹಾರುವಂಗೆ ಪ್ರಯತ್ನ ಮಾಡ್ತೀವಿ ನಾವು.